ಹಲೋ ಫ್ರೆಂಡ್ಸ್, ವೈ ವಿ ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಡಿಸೆಂಬರ್ ಮಂತಲ್ಲಿ ಲಾಂಚ್ ಆಗೋದಕ್ಕೆ ರೆಡಿಯಾಗಿರುವ 3 ಫೋನ್ಗಳ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದರಿಂದ ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋಗೊಂದು ಲೈಕ್ ಕೊಡಿ. ಮೋಟೋರೋಲಾ ಎಡ್ಜ್ 2024 ಇದು ಆಂಡ್ರಾಯ್ಡ್ 14 ಆಪರೇಟಿಂಗ್ ಸಿಸ್ಟಮ್ ಅನ್ನ ಒಳಗೊಂಡಿದೆ. 6.6 ಇಂಚಸ್ ಫುಲ್ HD POLED ಡಿಸ್ಪ್ಲೇ ನ ಇದು ಒಳಗೊಂಡಿದೆ. 144 hours ರಿಫ್ರೆಶ್ ರೇಟ್ ಅನ್ನ ಇದು ಒಳಗೊಂಡಿದ್ದು, ಸ್ನ್ಯಾಪ್ ಡ್ರ್ಯಾಗನ್ 7 Gen 2 ಪ್ರೊಸೆಸರ್ ಅನ್ನ ಇದು ಹೊಂದಿರುವಂತದ್ದು. ಇನ್ನು ಕ್ಯಾಮ್ರಾ ಬಗ್ಗೆ ಹೇಳ್ಬೇಕಂದ್ರೆ 50 MP ಪ್ಲಸ್ 13 MP ಮೇನ್ ಕ್ಯಾಮ್ರಾವನ್ನ ಇದು ಹೊಂದಿದ್ದು, 32 MP ಫ್ರಂಟ್ ಕ್ಯಾಮ್ರಾವನ್ನ ಇದು ಹೊಂದಿರುವಂತದ್ದು. 8GB RAM ಮತ್ತು 256 GB ಇಂಟರ್ನಲ್ ಸ್ಟೋರೇಜ್ ಇರುವಂತಹ ಈ ಫೋನು 5000 mAh ಬ್ಯಾಟರಿ ಇರುವಂತದ್ದು ಮತ್ತು 68 ವ್ಯಾಟ್ ಫಾಸ್ಟ್ ಚಾರ್ಜರ್ ಇದಕ್ಕೆ ಹಾಕೊಟ್ಟಿರುವಂತದ್ದು. ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ಅಂದ್ರೆ 19,999 ಆಗಿರುವಂತದ್ದು. ಮೋಟೋ G5G 2024 ಇದು ಆಂಡ್ರಾಯ್ಡ್ 14 ಆಪರೇಟಿಂಗ್ ಸಿಸ್ಟಮ್ ಅನ್ನ ಒಳಗೊಂಡಿದೆ. 6.6 ಇಂಚಸ್ HD ಪ್ಲಸ್ IPS LCD ಡಿಸ್ಪ್ಲೇ ಅನ್ನ ಇದು ಒಳಗೊಂಡಿದೆ. 120 Hz ರಿಫ್ರೆಶ್ ರೇಟ್ ಅನ್ನ ಇದು ಹೊಂದಿದ್ದು, ಸ್ನ್ಯಾಪ್ ಡ್ರ್ಯಾಗನ್ 4 Gen 1 ಪ್ರೊಸೆಸರ್ ಅನ್ನ ಇದು ಒಳಗೊಂಡಿರುವಂತದ್ದು. ಇನ್ನು ಕ್ಯಾಮ್ರಾ ಬಗ್ಗೆ ಹೇಳ್ಬೇಕಂದ್ರೆ 50 MP ಪ್ಲಸ್ 2 MP ಮೇನ್ ಕ್ಯಾಮ್ರಾವನ್ನ ಇದು ಹೊಂದಿದ್ದು, 8 MP ಫ್ರಂಟ್ ಕ್ಯಾಮ್ರಾವನ್ನ ಅಂದ್ರೆ ಸೆಲ್ಫಿ ಕ್ಯಾಮ್ರಾವನ್ನ ಇದು ಹೊಂದಿರುವಂತದ್ದು. 8GB RAM ಮತ್ತು 128GB ಇಂಟರ್ನಲ್ ಸ್ಟೋರೇಜ್ ಇರುವಂತಹ ಈ ಫೋನ್ಗೆ 5000 mAh ಬ್ಯಾಟರಿ ಕೊಟ್ಟಿರುವಂತದ್ದು ಮತ್ತು 80 ವ್ಯಾಟ್ ಫಾಸ್ಟ್ ಚಾರ್ಜರ್ ಇದಕ್ಕೆ ಹಾಕೊಟ್ಟಿರುವಂತದ್ದು. ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ಅಂದ್ರೆ 9,999 ಆಗಿರುವಂತದ್ದು. ಮೋಟೋ G7 ಇದು ಆಂಡ್ರಾಯ್ಡ್ 14 ಆಪರೇಟಿಂಗ್ ಸಿಸ್ಟಮ್ ಅನ್ನ ಒಳಗೊಂಡಿದೆ. 6.78 ಇಂಚಸ್ ಫುಲ್ HD LCD ಡಿಸ್ಪ್ಲೇ ನ ಇದು ಒಳಗೊಂಡಿರುವಂತದ್ದು. 120 Hz ರಿಫ್ರೆಶ್ ರೇಟ್ ಅನ್ನ ಇದು ಹೊಂದಿದ್ದು, ಸ್ನ್ಯಾಪ್ ಡ್ರ್ಯಾಗನ್ 6 Gen 3 ಪ್ರೊಸೆಸರ್ ಅನ್ನ ಇದು ಹೊಂದಿರುವಂತದ್ದು. ಇನ್ನು ಕ್ಯಾಮ್ರಾ ಬಗ್ಗೆ ಹೇಳ್ಬೇಕಂದ್ರೆ 50 MP ಪ್ಲಸ್ 8 MP ಮೇನ್ ಕ್ಯಾಮ್ರಾವನ್ನ ಇದು ಹೊಂದಿದ್ದು, 16 MP ಫ್ರಂಟ್ ಕ್ಯಾಮ್ರಾವನ್ನ ಇದು ಹೊಂದಿರುವಂತದ್ದು. 8GB RAM ಮತ್ತು 256GB ಇಂಟರ್ನಲ್ ಸ್ಟೋರೇಜ್ ಇರುವಂತಹ ಈ ಫೋನ್ಗೆ 5000 mAh ಬ್ಯಾಟರಿ ಕೊಟ್ಟಿರುವಂತದ್ದು ಮತ್ತು 30 ವ್ಯಾಟ್ ಫಾಸ್ಟ್ ಚಾರ್ಜರ್ ಇದಕ್ಕೆ ಹಾಕೊಟ್ಟಿರುವಂತದ್ದು. ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ಅಂದ್ರೆ 13,999 ಆಗಿರುವಂತದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಇಷ್ಟ ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.